ಎಲ್ರಿಗೂ ನಮಸ್ಕಾರ. ಪ್ರವಾಸಿ ಪ್ರಪಂಚಕ್ಕೆ ಸ್ವಾಗತ. ರಾಮಾಯಣಕ್ಕೂ ಪ್ರವಾಸೋದ್ಯಮಕ್ಕೂ ಏನ್ ಸಂಬಂಧ? ಈ ವಿಡಿಯೋ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, ಇದು ಕೇವಲ ಮನೋರಂಜನೆ ಮತ್ತು ಮಾಹಿತಿಗಾಗಿ ಅಷ್ಟೇ ವಿನಃ ರಾಮನನ್ನು ಅಥವಾ ರಾಮಾಯಣವನ್ನ ಅಪಮಾನ ಮಾಡುವಂತ ಉದ್ದೇಶ ಅಲ್ಲ. ರಾಮಾಯಣ ನಮ್ಮ ದೇಶದ ಅತ್ಯಂತ ಪವಿತ್ರ ಗ್ರಂಥ. ರಾಮನ ಜೀವನವೇ ಭಾರತೀಯರಿಗೆ ಒಂದು ದೊಡ್ಡ ಆದರ್ಶ. ಪ್ರವಾಸೋದ್ಯಮದ ಕುರಿತು ರಾಮಾಯಣದಲ್ಲಿ ಏನೆಲ್ಲ ಮೊದಲುಗಳಿವೆ, ಇದ್ರ ಬಗ್ಗೆ ಒಂದು ಸಣ್ಣ ಗ್ಲಾನ್ಸ್ ಮಾಡೋಣ. ದಶರಥನಿಗೆ ಕೊಟ್ಟ ಮಾತಿನಂತೆ 14 ವರ್ಷ ವನವಾಸಕ್ಕೆ ಹೋಗುವ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯ ಪಯಣವನ್ನ ನಾವು ಪರಿಸರ ಪ್ರವಾಸೋದ್ಯಮ ಅಥವಾ ನೇಚರ್ ಟೂರಿಸಂ ಅಂದ್ರೆ ತಪ್ಪಿಲ್ಲ ಅಂತ. ಇನ್ನು ದಿನನಿತ್ಯ ವನ್ಯಜೀವಿಗಳೊಂದಿಗೆ ಮೂವರ ವೈಲ್ಡ್ ಲೈಫ್ ಟೂರಿಸಂ ಬಗ್ಗೆ ವಾಲ್ಮೀಕಿ ಮಹರ್ಷಿಗಳು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಚಿನ್ನದ ಜಿಂಕೆಯನ್ನ ಬೆನ್ನತ್ತಿ ಹೊರಟ ರಾಮ ಲಕ್ಷ್ಮಣನಿಗೆ ಸೀತೆಯ ಕಾವಲಿರು ಅಂತ ಬಿಟ್ಟು ಹೋಗ್ತಾನೆ. ಲಕ್ಷ್ಮಣ ಅತ್ತಿಗೆಯ ಆದೇಶದ ಮೇರೆಗೆ ರಾಮನನ್ನ ಬೆನ್ನತ್ತಿ ಹೋಗ್ತಾನೆ. ಇದು ಇರ್ರೆಸ್ಪಾನ್ಸಿಬಲ್ ಮತ್ತು ರೆಸ್ಪಾನ್ಸಿಬಲ್ ಟೂರಿಸಂ ಅನ್ಬಹುದಾ? ಯಾಕಂದ್ರೆ ಒಂದ್ ಕಡೆ ಅತ್ತಿಗೆ ಆದೇಶ ಮಾಡಿದ್ದಾಳೆ, ಸೀತೆಯನ್ನು ಬಿಟ್ಟು ಹೋಗಿದ್ದು ತಪ್ಪೇ ಅಲ್ವಾ? ಆದರೆ ಅಣ್ಣನ ರಕ್ಷಣೆನೂ ಮುಖ್ಯ ಅಲ್ಲ. ಇವಾಗ ದಿ ಸ್ಟೋರಿ ಬಿಗಿನ್ಸ್. ಇದೇ ಸಂದರ್ಭದಲ್ಲಿ ದಶಗಂಟ ರಾವಣ ಪ್ರಪಂಚದ ಮೊದಲ ಏರೋಪ್ಲೇನ್ ಅಂದ್ರೆ ಪುಷ್ಪಕ ವಿಮಾನ ಹತ್ತಿ ಪಂಚವಟಿಗೆ ಬಂದು ಸೀತೆಯನ್ನ ಅಪಹರಿಸಿ ಕ್ರೈಮ್ ಟೂರಿಸಂ ಪ್ರಾರಂಭ ಮಾಡ್ತಾರೆ. ಅಡ್ವೆಂಚರ್ ಟೂರ್ ಇಂದ ಬಂದ ರಾಮ ಲಕ್ಷ್ಮಣ ಸೀತೆ ಇಲ್ಲದನ್ನ ಕಂಡು ಚಿಂತೆಗೀಡಾಗ್ತಾರೆ. ಇದಾದ ನಂತರ ಪ್ರಾರಂಭವಾಗೋದೇ ರಾಮ ಲಕ್ಷ್ಮಣರ ಅಡ್ವೆಂಚರ್ ಟೂರಿಸಂ. ಪಂಚವಟಿಯಿಂದ ಕಿಷ್ಕಿಂಧೆಗೆ ಹೋಗಿ ಅಲ್ಲಿ ಸುಗ್ರೀವ ಮತ್ತು ಹನುಮನನ್ನ ಭೇಟಿ ಮಾಡ್ತಾರೆ. ಆಹಾ, ಈ ಮಧ್ಯೆ ಶಬರಿಯ ಹಾಸ್ಪಿಟಾಲಿಟಿ ಅಂದ್ರೆ ಆತಿಥ್ಯಕ್ಕೆ ಶ್ರೀರಾಮ ಮನಸೋತಿದ್ದು ನಾವು ಮರಿಬಾರದು. ಕಿಷ್ಕಿಂಧೆಯಲ್ಲಿ ಸುಗ್ರೀವನ ಕತೆ ತಿಳಿದ ನಂತರ ಕಿಷ್ಕಿಂಧೆಯ ದೊರೆ ವಾಲಿಯ ಅಂತ್ಯ ಮಾಡುವುದಾಗಿ ರಾಮ ಮಾತು ಕೊಟ್ಟರು. ಸುಗ್ರೀವ ಮತ್ತು ವಾಲಿಯ ಸ್ಪೋರ್ಟ್ಸ್ ಟೂರಿಸಂ ಅಂದ್ರೆ ಗದಾಯುದ್ಧದ ಬಗ್ಗೆ ವರ್ಣನೆಯ ಬಗ್ಗೆ ನಿಜಕ್ಕೂ ನಾವು ಓದಲೇಬೇಕು. ಈ ಯುದ್ಧದಲ್ಲಿ ವಾಲಿಯ ಸಂಹಾರ ಆಗಿದೆ, ಸುಗ್ರೀವನಿಗೆ ರಾಜ್ಯಾಭಿಷೇಕ ಆಗಿದೆ. ಆದರೆ ಸೀತೆ ಯಾವ ದಿಕ್ಕಿನಲ್ಲಿ ಇದ್ದಾಳೆ ಅನ್ನೋದು ಮಾತ್ರ ಔಟ್ ಆಫ್ ರಡರ್. ಸುಗ್ರೀವ ತನ್ನ ಸೈನ್ಯವನ್ನ 4 ತಂಡವಾಗಿ ಮಾಡಿ ಸೀತೆಯನ್ನ ಹುಡುಕೋದಕ್ಕೆ ಆದೇಶ ನೀಡ್ತಾರೆ. ಹನುಮ ಮತ್ತು ತಂಡ ಸೀತೆಯನ್ನ ಹುಡುಕೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಕಪಿರಾಜನ ಟೂರ್ ಫನ್ಗೆ ಇಡೀ ಶ್ರೀಲಂಕಾ ನಡುಗೆ ಹೋಗುವ ಪ್ರಸಂಗ ಮಾತ್ರ ಅದ್ಭುತ. ಹನುಮ ಮತ್ತು ತಂಡ ಕಿಷ್ಕಿಂಧೆಗೆ ಮರಳಿ ತಮ್ಮ ಪ್ರವಾಸ ಕಥನದ ಬಗ್ಗೆ ತಿಳಿಸ್ತಾರೆ, ಸೀತೆಯ ಲೊಕೇಶನ್ ಬಗ್ಗೆ ತಿಳಿಸ್ತಾರೆ. ಇದೇ ಶ್ರೀರಾಮ ರಾವಣನ ಅಂತ್ಯಕ್ಕೆ ಮುನ್ನುಡಿಯನ್ನು ಬರೆಯುವ ಸಂದರ್ಭ. ಕಪಿಸೇನೆ ಸಮುದ್ರದ ಮೇಲೆ ಅಡ್ವೆಂಚರ್ ಮಾಡಿ ನಿರ್ಮಿಸಿದ ಸೇತುವೆ ಲಂಕಾ ದಹನ ಮಾಡಲು ರಾಮ ಲಕ್ಷ್ಮಣ ವಾಕ್ ಟೂರಿಸಂ ಮೂಲಕ ಹೋಗ್ತಾರೆ. ಕಪಿಸೇನೆಯ ಜೊತೆಗೆ ಯುದ್ಧಕ್ಕೆ ಮುಂದಾದ ರಾಮ ಲಕ್ಷ್ಮಣರ ಮೇಲೆ ನಾಗಾಸ್ತ್ರ ಪ್ರಯೋಗ ಮಾಡುವ ಮೂಲಕ ಇಂದ್ರಜಿತ್ ಯುದ್ಧದಲ್ಲಿ ಮೆಜೀತ್ ಹೂ ಅನ್ಕೋತಾನೆ. ಆದರೆ ತಮ್ಮ ಪ್ರಭು ಸಂಕಷ್ಟದಲ್ಲಿರ್ಬೇಕಾದ್ರೆ ಕಪಿರಾಯ ಸುಮ್ಮನೆ ಇರ್ತಾನೆ. ಚರಿತ್ರೆಯ ಮೊದಲ ಮೆಡಿಕಲ್ ಟೂರಿಸಂ ಬಗ್ಗೆ ತಿಳಿಯಬಹುದಾದ ಸಂದರ್ಭ. ಒಂದು ಟ್ವಿಸ್ಟ್ ಏನಂದ್ರೆ, ಈಗಿನ ಹಾಗೆ ರೋಗಿಗಳು ವಿದೇಶಕ್ಕೆ ಹೋಗೋದಲ್ಲ, ಬದಲಿಗೆ ಸಂಜೀವಿನಿಗಾಗಿ ಪರ್ವತವನ್ನೇ ಆಂಜನೇಯ ಹೊತ್ತು ಬರ್ತಾರೆ. ಇದಾದ ನಂತರ ಇಂದ್ರಜಿತ್, ಕುಂಭಕರ್ಣ ಮುಂತಾದ ದಾನವರ ಅಂತ್ಯ ಆಗುತ್ತೆ. ಬಳಿಕ ರಾಮ ರಾವಣರ ಸ್ಪೋರ್ಟ್ಸ್ ಟೂರಿಸಂನ ಆರ್ಚರಿ ಕಾಂಪಿಟೇಷನ್ ನಲ್ಲಿ ಪ್ರಭು ಶ್ರೀರಾಮ ಗೆದ್ದು ಸೀತೆ ಮಾತೆಯನ್ನು ಸೇರ್ತಾನೆ. ಇದು ಒಂದು ಅಮೋಘ ಪ್ರೇಮ ಪ್ರವಾಸ ಕಥನ ಅಂತಾನೆ ಹೇಳ್ಬೋದು. ಇದು ನಾವು ರಾಮಾಯಣದಲ್ಲಿ ಕಾಣಬಹುದಾದ ಪ್ರವಾಸೋದ್ಯಮದ ಕೆಲ ಮೊದಲುಗಳು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.